ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಕಾಲದಲ್ಲಿ ತುಂಬ ಜನಕ್ಕೆ ಹೇರ್ ಫಾಲ್ ಆಗೋದು ಕಾಮನ್ ಆಗಿಬಿಟ್ಟಿದೆ. ನನಗೂ ಕೂಡ ತುಂಬ ಹೇರ್ ಫಾಲ್ ಆಗ್ತಾಯಿತ್ತು. ನಾನು ಈ ಆಯಿಲ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಇವಾಗ ಹೇರ್ ಫಾಲ್ ಆಗೋದು ತುಂಬ ಕಡಿಮೆ ಆಗಿದೆ. ಆಚೆಯಿಂದ ಕೆಮಿಕಲ್ ಇರೋವಂಥ ಆಯಿಲ್ನ ತಂದು ಹಚ್ಕೊಳ್ಳೋದ್ರ ಬದಲು ಈ ಥರ ಮನೆಯಲ್ಲೇ ಮಾಡ್ಕೊಂಡು ಹಚ್ಕೊಳ್ಳೋದ್ರಿಂದ ಕೂದಲಿಗೆ ತುಂಬಾ ಬೆನಿಫಿಟ್ ಇದೆ ಮತ್ತು ಲಾಂಗ್ ಹೇರ್ ಬರುತ್ತೆ. ನೋಡಿ, ಇದಕ್ಕೆ ಬೇಕಾಗಿರೋದು 1 ಬೌಲ್ ಈರುಳ್ಳಿ, 1 ಬೌಲು ಕೊಬ್ಬರಿ ಎಣ್ಣೆ. ಮೊದಲಿಗೆ ಒಂದು ಬಾಣಲಿ ಇಟ್ಟು ಗ್ಯಾಸ್ ಮೇಲೆ 1 ಬೌಲ್ ಆಯಿಲ್ನ ಹಾಕಿ ಮೊದಲಿಗೆ ಬಿಸಿ ಮಾಡ್ಕೊಬೇಕು. ತುಂಬ ಜಾಸ್ತಿ ಊರಿನಲ್ಲಿ ಬಿಸಿ ಮಾಡ್ಕೊಬೇಡಿ, ಕಡಿಮೆ ಊರಿನಲ್ಲೇ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ಅದು ತುಂಬ ಚೆನ್ನಾಗಿ ಅಂದರೆ ಹೀಟ್ ಆಗೋ ತನಕ ಕಾಯಬೇಕು. ಹೀಟ್ ಆದಮೇಲೆ ಅದಕ್ಕೆ ನಾವು 1 ಬೌಲು ಈರುಳ್ಳಿ ಇತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು. ಈರುಳ್ಳಿಲಿರುವಂಥ ರಸ ಎಲ್ಲ ಆಯಿಲ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ಅಂದರೆ ಬ್ರೌನ್ ಕಲರ್ಗೆ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು. ಚೆನ್ನಾಗಿ ಕುದಿಸ್ಕೊಳ್ಳಿ. ಆಚೆ ತಂದು ಈ ಕೆಮಿಕಲ್ ಇರೋವಂತಹ ಪ್ರಾಡಕ್ಟ್ಗಳನ್ನೆಲ್ಲ ಯೂಸ್ ಮಾಡಿ ಹೇರ್ಗೆ ಡ್ಯಾಮೇಜ್ ಮಾಡ್ಕೊಳ್ಳೋಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಂಡು ಹೇರ್ಗೆ ನಾವು ಕೇರ್ ಮಾಡ್ಬೋದು. ಈ ಥರ ಎಲ್ಲರೂ ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ಒಂದೇ ವೀಕಲ್ಲಿ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟು ನೋಡಿ, ಈಗ ಗೋಲ್ಡ್ ಕಲರ್ ಬಂದಿದೆ ಅಂದರೆ ಅರ್ಧ ಬೆಂದಿದೆ ಅಂತ. ಇನ್ನೂ ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದು ಬ್ರೌನ್ ಕಲರ್ಗೆ ಬರೋವರೆಗೆ ಚೆನ್ನಾಗಿ ಬೇಯಿಸ್ಕೊಬೇಕು. ಈ ಹದಕ್ಕೆ ಬೇಯಿಸ್ಕೊಬೇಕು. ಹಿಂಗೇ ಬೇಯ್ತಾ ಅದು ಬ್ರೌನ್ ಕಲರ್ಗೆ ಬರುತ್ತೆ. ನೋಡಿ, ಈಗ ಬ್ರೌನ್ ಕಲರ್ಗೆ ಬಂತು. ಬ್ರೌನ್ ಕಲರ್ಗೆ ಬಂದಮೇಲೆ ಇದನ್ನು ನಾವು ಬೇರೆ ಬೇರೆ ಮಾಡ್ಕೊಬೇಕು. ನಾನು ಇದನ್ನು ಸೋಸ್ಕೊತಾ ಇದ್ದೀನಿ. ನಾನು ಬೇರೆ ಬೌಲ್ಗೆ ಈ ಥರ ಒಂದು ಆನಿಯನ್ನು ಕೂಡ ಒಳಗಡೆ ಬೀಳದೆ ಇರೋ ಥರ ನಾನು ಚೆನ್ನಾಗಿ ಈ ಥರ ರೆಡಿ ಮಾಡಿಕೊಂಡೆ. ಈಗ ನೆಕ್ಸ್ಟ್ ಯಾವ ಥರ ಮಿಕ್ಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಮೊಟ್ಟೆ ತೊಗೊಬೇಕು, ಒಂದು 2-3 ಸ್ಪೂನು ಆಯಿಲ್ ತೊಗೊಬೇಕು. ನಿಮ್ಮ ಹೇರ್ಗೆ ಎಷ್ಟಾಗುತ್ತೆ ಅಷ್ಟು ಆಯಿಲ್ನ ತೊಗೊಂಡು ಈ ಎಗ್ ವೈಟ್ ಇರುತ್ತಲ್ಲ, ಎಗ್ ವೈಟ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಕನ್ಸಿಸ್ಟೆನ್ಸಿಲಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅಂದರೆ ನಿಮ್ಮ ಹೇರ್ಗೆ ಯಾವ ಥರ ಕಂಫರ್ಟ್ ಇರುತ್ತೆ ಆ ಥರ ನೀವು ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಎಗ್ ವೈಟು ಎಗ್ಗಲ್ಲಿ ತುಂಬಾ ಪ್ರೋಟೀನ್ ಇರೋದ್ರಿಂದ ಹೇರ್ ಬೆಳವಣಿಗೆಗೆ, ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿ, ಈ ಥರ ನಾನು ಕನ್ಸಿಸ್ಟೆನ್ಸಿನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಅಪ್ಲೈ ಮಾಡಬೇಕು. ಈ ಥರ ಅಪ್ಲೈ ಮಾಡಿದ್ಮೇಲೆ 30 ಮಿನಿಟ್ಸ್ ಬಿಟ್ಟು ಸ್ನಾನ ಮಾಡ್ಕೊಳ್ಳಿ. ಒಂದೇ ವೀಕಲ್ಲಿ ರಿಸಲ್ಟ್ ಕೊಡುತ್ತೆ. ನೀವು ಕೂಡ ಟ್ರೈ ಮಾಡಿ.